ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕೋಳಿನ ಅಂದರೆ ನಾಟಿ ಕೋಳಿನ ಹೇಗೆ ಕಾವು ಕೂರಿಸೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನಗಳಿಗೆ ಕೋಳಿನ ಹೇಗೆ ಕಾವು ಕೂರಿಸೋದು ಅನ್ನೋದು ಗೊತ್ತಿರಲ್ಲ. ಅಂಥವ್ರಿಗೆ ಇದು ಯೂಸ್ ಆಗಲಿ ಅಂತ ನಮ್ಮನೆ ಇವತ್ತು ಕೋಳಿನ ಕಾವು ಕೂರಿಸ್ತಾ ಇದ್ವಿ. ಅದನ್ನು ವೀಡಿಯೋ ಮಾಡಿ ಹಾಕೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಕುಕ್ಕೆ ಇರುತ್ತೆ. ಹಳ್ಳಿ ಕಡೆ ಕುಕ್ಕೆಲೆ ಕೂರಿಸೋದು. ಕುಕ್ಕೆಗೆ ಕೆಳಗಡೆಗೆ ಹುಲ್ಲು, ನೆಲ್ಲುಲ್ಲು ಅಂತ ಬರುತ್ತೆ. ಅದನ್ನು ಹಾಕಿ ಅದ್ರ ಮೇಲೆ ಬೂದಿ ಇರುತ್ತಲ್ಲ, ಸೌದೆ ಒಲೆದು ಬೂದಿ ಇರುತ್ತಲ್ಲ ಅದು, ಇಲ್ಲಾಂದರೆ ಮರಳು, ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು. ಮರಳು ಮತ್ತು ಬೂದಿ. ನಮ್ಮ ಕಡೆ ಜಾಸ್ತಿ ಅಂದರೆ ಹಳ್ಳಿ ಕಡೆ ಬೂದಿನೇ ಯೂಸ್ ಮಾಡ್ತಾರೆ. ಬೂದಿನ ಹಾಕಿ ಅದ್ರ ಮೇಲೆ ಮೊಟ್ಟೆನ ಜೋಡಿಸ್ಬೇಕು. ಒಳಗಡೆ ನೀಟಾಗಿ ಎಲ್ಲ ಕೂರಿಸಿ ಈ ಥರ ಕ್ಲೀನಾಗಿ ಒಂದು ಸಮ ಮಾಡಬೇಕು. ಇದನ್ನು ಈ ಥರ ನೋಡಿ, ಈ ಥರ ಮಾಡಿದ್ಮೇಲೆ ಏನಾದರೂ ಗಲೀಜಿದ್ರೆ, ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ. ನಿಮ್ಮ ಹತ್ರ ಕುಕ್ಕೆ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಬಾಕ್ಸ್ಗಳಿರುತ್ತಲ್ಲ, ಆ ಬಾಕ್ಸ್ಗಳಗಡೆ ನೀವು ಕೂರಿಸ್ಬೋದು. ಪೇಪರ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ. ಮೊಟ್ಟೆನ ಒಂದು 2 ಡೇಸಿಂದನೇ ಸ್ಟಾಪ್ ಮಾಡಿದೆ, ಅದಕ್ಕೆ ಇವತ್ತು ಕಾವು ಕೂರಿಸ್ತಾ ಇದ್ದೀವಿ. ಇವಾಗ ಮೊಟ್ಟೆನ ನೀಟಾಗಿ ಜೋಡಿಸ್ಬೇಕು. ಆ ಬೂದಿ ಒಳಗಡೆ ಇಲ್ಲಾಂದರೆ ಮರಳು ಏನಿರುತ್ತೆ, ಏನು ನೀವು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ನೀವು ನೀಟಾಗಿ ಮೊಟ್ಟೆನ ಜೋಡಿಸ್ಬೇಕು. ಏನಕ್ಕೆ ಸ್ವಲ್ಪ ಒಳಗಡೆನೇ ಹೂಣಬೇಕು ನೀವು ಅದನ್ನು, ಮೊಟ್ಟೆಗಳನ್ನ. ಏನಕ್ಕಂದರೆ ಅಳ್ಳಾಡಲ್ಲ, ನೀಟಾಗಿ ಕೂರುತ್ತೆ. ಕೋಳಿ ಏನಾದರೂ ಕೂತ್ಕೊಂಡಾಗ ಅದು ಅಳ್ಳಾಡಲ್ಲ. ಕರೆಕ್ಟಾಗಿ ನಾವು ಯಾವ ರೀತಿ ಜೋಡಿಸಿರ್ತೀವಿ ಅದೇ ರೀತಿ ಕಾವು ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಮೊಟ್ಟೆಗಳು ಒಂದಕ್ಕೊಂದು ತಾಗಿ ಒಡೆದೋಗುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಮರಳೆ ಆಗಲಿ ಬೂದಿನಲ್ಲಿ ಅದರೊಳಗಡೆ ಮೊಟ್ಟೆನ ಹೂಣಬೇಕು ಸ್ವಲ್ಪ. ಈ ಥರ ನೋಡಿ, ಈ ಥರ ನೀಟಾಗಿ ಒಂದೇ ಕಡೆ ಜೋಡಿಸಿ, ಅದನ್ನು ದೂರ ದೂರ ಇಡಬಾರ್ದು, ಒಂದೇ ಕಡೆ ಜೋಡಿಸ್ಬೇಕು ಚೆನ್ನಾಗಿ. ಅವಾಗ ಕೂತ್ಕೊಂಡ್ರೆ ನೀಟಾಗಿ ಅಷ್ಟಕ್ಕೇ ಮೊಟ್ಟೆ ಎಷ್ಟಕ್ಕೆ ಇಟ್ಟಿರ್ತೀವಿ ಅಷ್ಟಕ್ಕೆ ಚೆನ್ನಾಗಿ ಕಾವು ಹೋಗುತ್ತೆ. ಅದಕ್ಕೆ ನೋಡಿ, ಈ ರೀತಿ ಜೋಡಿಸ್ಕೊಬೇಕು. ಜೋಡಿಸಿದ್ದಾದಮೇಲೆ ಕೋಳಿನ ನಮ್ಮ ಕಡೆ ಕುಕ್ಕೆ ಸುತ್ತ ನಾವು ಏನು ಇಟ್ಟಿರ್ತೀವಿ ಅದ್ರ ಸುತ್ತ ನಿವುಳಿಸ್ಬಿಟ್ಟು, ಅಂದರೆ 3 ಸಲ ನಿವುಳಿಸ್ತೀವಿ. ಅದ್ರ ಸುತ್ತ ಹಿಂಗೆ ನಿವುಳಿಸ್ಬಿಟ್ಟು ಮಧ್ಯಕ್ಕೆ ಕೋಳಿನ ಕೂರಿಸ್ತೀವಿ. ಕೂರಿಸಿದ ತಕ್ಷಣ ಸಡನ್ನಾಗಿ ಕೂತ್ಕೊಳ್ಳಲ್ಲ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿ, ಎಲ್ಲ ಎಲ್ಲಿ ಕೂರಿಸ್ತಾ ಇದ್ದಾರೆ ನನ್ನ ಅಂತೆಲ್ಲ ಅದಕ್ಕೂ ಒಂದು ಭಯ ಇರುತ್ತೆ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ಅದೇ ಅಡ್ಜಸ್ಟ್ ಆಗುತ್ತೆ. ಮೊಟ್ಟೆ ಹತ್ರ ಅದೇ ಹೋಗಿ ಕೂತ್ಕೊಂಡು ಕಾವನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾವಿಗೆ ಕೂರಿಸಿ 21 ದಿನ ಆದಮೇಲೆ ಅದು ಮೊಟ್ಟೆನ ಮರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.